ಮಾಡಲ್ಲ ಮುಸ್ಲಿ ತರ ಮಾಡೋಣ. ಈ ಕ್ವಶನ್ ಇರ್ಲೇ ಇಲ್ವಲ್ಲ. ಐತೆ ಬರ್ದಿದ್ದೀನಿ ಹೆಸರು ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಹಾಕಿ. ಅದ್ರ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಮೇಬಿ ರಿವೀಲ್ ಮಾಡ್ತೀನಿ. ಮಗು ಆದ್ಮೇಲೆ ನನಗ್ ಬರ್ಬೇಕು ಮರುಗ್ಯಾನ ಇವ್ರಿಗೆ ಬಂದ್ಬಿಟ್ಟೈತೆ. ಇದಂಗೆ ಕಟ್ ಮಾಡ. ನಾನು ಹೇಳ್ತಾ ಇರೋದು ಇಲ್ಲಿಂದ ಹೇಳ್ಕೊಬಂದು ಇನ್ನ ಲಾಸ್ಟ್ ನಲ್ಲಿ ಕೇಳು ಅಂತ ಹೇಳಿದ್ದು ಇವೆರಡು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂತ ಅಂದ್ರೆ ಅವತ್ತಿಂದಾನು ಆಸ್ಮಿ ಕ್ವಶನ್ ಹಾಕ್ಬಿಟ್ಟು ಬೇಬಿ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಹೇಳೋಣ ಅನ್ಕೊಳ್ತಿದ್ದೆ, ಬಟ್ ಟೈಮ್ ಸಿಗ್ತಿರ್ಲಿಲ್ಲ. ಹಾಗೆ ವ್ಲಾಗ್ ಮಾಡಿ ತುಂಬಾ ದಿನ ಆಗಿತ್ತು ಅಂದ್ಬಿಟ್ಟು ಈಗ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಇನ್ನು ಇವಾಗ 8:30 9 ಗಂಟೆ ಆಗೈತೆ. 10 ಗಂಟೆ ಅಷ್ಟೇ ಆಗಿರೋದು ಟೈಮು. ಅಕ್ಕ ಆರಾಮಾಗ 10:30 11 ತನಕ ಮಗಳ ಜೊತೆ ಮಲ್ಕೋತಾಳೆ. ಅದಕ್ಕೆ ನಾವು 6 ಗಂಟೆಗೆ ಎದ್ದೇಳ್ಬೇಕವ. ಅದಕ್ಕೆ ಇವತ್ತು ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡೋಣ. ಹಾಗೆ ಒಂದು ವ್ಲಾಗ್ ಆಗುತ್ತೆ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಕ್ವಶನ್ಸ್ ಅಂದ್ರೆ, ಫಸ್ಟ್ ಕ್ವಶನ್ ಇಲ್ಲಿಂದ ಕೇಳ್ರಿ, ಇದು ಲಾಸ್ಟ್ ನಲ್ಲಿ ಕೇಳ್ರಿ, ಇದು ಫಸ್ಟ್ ಇಂದ ಕೇಳ್ರಿ. ಆಯ್ತು. ಫಸ್ಟ್ ಕ್ವಶನ್ ಬಂದು, ನನ್ನ ಮಗಳು, ನನ್ನ ಸುಪುತ್ರಿ ರಾತ್ರಿ ಹೊತ್ತು ನಿದ್ದೆ ಮಾಡ್ತಾಳ? ಹೇಳು. ರಾತ್ರಿ ಹೊತ್ತು 1 ಗಂಟೆಗೆ ಮಲ್ಕೊಂಡ್ರೆ ಬೆಳಗಿನ ಜಾವ 4 ಗಂಟೆ 5 ಗಂಟೆ ಗಂಟ ಒಟ್ಟು ಮಲ್ಗಿರ್ತಾಳೆ. ಏನ್ ಅಷ್ಟೊಂದು ಎದ್ದಿರಲ್ಲ. ಬಟ್ ನಾನ್ ನೋಡ್ದಾಗೆಲ್ಲ ಮಲ್ಗಿರ್ತಾಳೆ. ಯಪ್ಪ, ಏನ್ ಸುಳ್ಳು ಹೇಳ್ತೀಯಾ? ನೈಟ್ ಹೊತ್ತು ಹೇಳಪ್ಪ. ಬೇಬಿಗೆ ಗೈನ್ ಆಗೋಕೆ ಏನಾದ್ರು ಇದಂಗೆ ಕಟ್ ಮಾಡ. ನಾನು ಹೇಳ್ತಾ ಇರೋದು ಇಲ್ಲಿಂದ ಹೇಳ್ಕೊಬಂದು ಇನ್ನ ಲಾಸ್ಟ್ ನಲ್ಲಿ ಕೇಳು ಅಂತ ಹೇಳಿದ್ದು ಇವೆರಡು. ಬರ್ಡೇ ಫಸ್ಟ್ ಬೇಬಿ ವೆಯ್ಟ್ ಇಂದ ಶುರು ಮಾಡು. ಸರಿ ಆಯ್ತು. ಓಕೆನಾ? ಸೊ ಇವಾಗ ಕ್ವಶನ್ಸ್ ನ ಸ್ಟಾರ್ಟ್ ಮಾಡ್ತಾರೆ ನನ್ನ ಹಸ್ಬೆಂಡ್. ಅವ್ರು ಕೇಳ್ತಾರೆ, ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ಫಸ್ಟ್ ಕ್ವಶನ್ ಬಂದು, ಬೇಬಿ ಬರ್ತ್ ವೆಯ್ಟ್ ಎಷ್ಟು? ಬೇಬಿದು ಬರ್ತ್ ವೆಯ್ಟ್ ಬಂದು 2 kg 930. 2 kg 870. ಅಯ್ಯೋ, 2 kg 870 ಯಾವಾಗ ಗೊತ್ತಾಗಿದ್ದು? ಅದೇ 3 days 2 days ಆದ್ಮೇಲೆ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ವೆಯ್ಟ್ ಲಾಸ್ ಆಗ್ತಾರಲ್ಲ ಮಕ್ಕಳು, ಅದು ಆಗಿದ್ದು 2 kg 870 ಆಗಿದ್ದು. ಅವಳು ಹುಟ್ಟಿದ್ದು 2 kg 920. 30 ಕಣೋ. 20. 30 ಕಣೋ. 20 ತೋರ್ಸ್ಬಿಡ್ಲ ಇವಾಗ? ಹಾಕು, ನನ್ನ ಮಗಳ ಫಸ್ಟ್ ನೋಡ್ಸು. ಬೇಬಿ ಹುಟ್ಟಿದ ದಿನ, ಟೈಮ್. ಬೇಬಿ ಹುಟ್ಟಿದ ದಿನ 8ನೇ ತಾರೀಕು ಮೇ ತಿಂಗಳು 2025. ವಾರ ಬಂದು ಗುರುವಾರ. ಹುಟ್ಟಿದ ಟೈಮ್ ಬಂದು 6:22. ಕರೆಕ್ಟಾ? ಟೈಮಿಂಗ್ಸ್ ಎಲ್ಲ ನಂಗೆ ಗೊತ್ತಿಲ್ಲ, ಇವಾಗ ಗೊತ್ತಿತ್ತು ಅದಕ್ಕೆ. ಬೇಬಿಗೆ ನೇಮ್ ಏನ್ ಇಟ್ಟಿದ್ದೀರಾ? ಪಾಪುಗೆ ನೇಮು ನಾನು ಇಡಂಗಿಲ್ವಂತೆ. ನಾನು ಸೆಲೆಕ್ಟ್ ಚೆನ್ನಾಗಿ ಮಾಡಲ್ಲ. ಮುಸ್ಲಿ ತರ ಮಾಡೋಣ. ಅವ್ರ ಸೊಸೆಗೆ ತ್ರಿಶಾಖ ಅಂತ. ಆಯ್ತಿರಿ, ಇವರೇ ಇಡ್ತಾರಂತೆ. ನನ್ ಮಗಳಿಗೆ ಪಿ ಲೆಟರ್ ಇಂದ ಬಂದಿದೆ ಹೆಸರು. ನೀವೇನೆ ಕಮೆಂಟ್ ಮಾಡಿ, ಪಿ ಲೆಟರ್ ಇಂದ ಹೆಸರು ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಹಾಕಿ. ಅದ್ಯಾವ್ದು ಚೆನ್ನಾಗಿದ್ರೆ ಬಟ್ ಯೂನಿಕ್ ಆಗಿರ್ಬೇಕು, ಹಳೆ ಹೆಸರು ಇರ್ಬೇಕು. ಹಂಗೇನಿಲ್ಲ, ಅರ್ಥಪೂರ್ಣವಾಗಿದ್ರೆ ಸಾಕು. ಹಳೇದು ಹೊಸದು ಅಂತ ಏನಿಲ್ಲ. ನಿನ್ ತರ ಪಾಪಮ್ಮ ಎಲ್ಲ ಇಡಕ್ಕಾಗಲ್ಲ, ನೀನ್ ಕೂತ್ಕೋ ಸುಮ್ನೆ. ಬೇಬಿಗೆ ಪ್ರೀತಿಯಿಂದ ಏನಂತ ಕರೀತೀರಾ? ನೀನಂತ ಕರೀತೀರಾ? ನಾನು ಮತ್ತೆ ಖುಷಿ ಇಬ್ರು ಸೇರಿ ಪಾಪುಗೆ ಪ್ರೀತಿಯಿಂದ ಜೇನು ಅಂತ ಕಟ್ಟಿದೀವಿ. ನಾನು ಮತ್ತೆ ಅವಳು ಜೇನು ಅಂತ ಕರಿತೀವಿ. ಇವ್ರು ಅವಾಗ ಅಂತಾರೆ. ಜೇನು ಅಂತನಾ? ಅಂದಿಲ್ವಾ? ಒಂದೇ ಒಂದ್ ದಿವಸನು ಜೇನು ಅಂತಾನೆ ಅಂದಿಲ್ಲ. ನನ್ ಗಂಡನ್ಗೆ ಮಗು ಆದ್ಮೇಲೆ ನನಗ್ ಬರ್ಬೇಕು ಮರುಗ್ಯಾನ ಇವ್ರಿಗೆ ಬಂದ್ಬಿಟ್ಟೈತೆ. ಈಗ ಈಗ್ಲೇ ಮರ್ತೋಗಿರ್ತಾರೆ. ನಿಜವಾಗ್ಲೂ ಹೇಳ್ದೆ ಕಣು. ಮೊನ್ನೆ ನಾನು ಪಾಪ ಅಂತೀನಿ, ಮಗಳೇ ಅಂತೀನಿ, ಬುಕ್ಕಲು ಅಂತೀನಿ, ಇವಿಷ್ಟೇ ಅಂತ ಇರೋದೀನಿ, ಏನು ಅಂತ ಇಲ್ಲ. ಪ್ರಾಮಿಸ್ ಆಗ್ತಾರೆ. ಅವ್ರಿಗೆ ಮರ್ತೋಗೈತೆ. ಅವ್ರಿಗೆ ನಿಜವಾಗ್ಲೂ ಮರುಗ್ಯಾನ ಬಂದ್ಬಿಟ್ಟೈತೆ. ಸತ್ಯವಾಗ್ಲೂ ಹೇಳ್ತೀನಲ್ಲ, ತುಂಬಾ ಮರುಗ್ಯಾನ ಬಂದ್ಬಿಟ್ಟೈತೆ. ನಾನಾ ಅಂತ ಕೇಳ್ತಾರೆ. ಬೇಬಿಗೆ ಈಗ ಎಷ್ಟು ಮಂತ್? ಬೇಬಿಗೆ ಈಗ ಕರೆಕ್ಟ್ ಆಗಿ 3ನೇ ತಿಂಗಳು ನಡೀತಾ ಇದೆ. 2 months ಮೇಲೆ ಆಗಿದೆ. 13 days. ಈ ಬ್ಲಾಗ್ ಅಪ್ಲೋಡ್ ಮಾಡೋಷ್ಟಕ್ಕಿಂತ 2-3 ದಿನ, ಒಟ್ಟು 2.5 ತಿಂಗಳಾಗಿದೆ. 3ನೇ ತಿಂಗಳು ನಡೀತಾ ಇದೆ. ಬೇಬಿ ಫೇಸ್ ಯಾವಾಗ ರಿವೀಲ್ ಮಾಡ್ತೀರಾ? ಅದು ನನಗೆ ಗೊತ್ತಿಲ್ಲ. ಬೇಬಿ ಫೇಸ್ ರಿವೀಲ್ ಕೇಳಬೇಕು.
ಮೊದ್ಲೇ ನಿನ್ ಮಗಳನ್ನ ಮದ್ವೆ ಆಗ್ತೀನಿ ನಿನ್ ಮಗಳನ್ನ ಮದ್ವೆ ಆಗ್ತೀನಿ ಅಂತ ಅವ್ರು ರೇಗಿಸ್ತಾ comment ಇರ್ತಾರೆ. ಪಾಪ ಹಂಗೆ ಮಾಡ್ತಾರೆ ಅವ್ರಿಗೆ, ಅಕ್ಕ ನಿಮ್ ಮಗಳು ನನ್ಗೆ ಕೊಡ್ಬೇಕು ಅಕ್ಕ ಅಂತ ಅಂದ್ಬಿಟ್ಟು. ರಿವೀಲ್ ಯಾವಾಗ ಮಾಡ್ತೀರಾ ಅಂತ ಹೇಳ್ಬಿಡ್ರಿ ಅವ್ರಿಗೆ. ರಿವೀಲ್ 3 months ಕಂಪ್ಲೀಟ್ ಆದ್ಮೇಲೆ ಬೇಬಿ ಫೇಸ್ ರಿವೀಲ್ ಮಾಡ್ತೀವಿ. ಬೇಬಿ ಇವಾಗ ಎಷ್ಟು ವೆಯ್ಟ್ ಇದ್ದಾಳೆ? ಬೇಬಿ ವೆಯ್ಟ್ ಬಂದು ಇವಾಗ ಮೊನ್ನೆ ಚೆಕ್ ಮಾಡಿಸಿದ್ದು, ನಿನ್ನೆ ಚೆಕ್ ಮಾಡಿಸಿದ್ದು. ಅವಳ ವೆಯ್ಟ್ ಬಂದು 6 kgಗೆ ಇನ್ನೊಂದು ಸ್ವಲ್ಪ ಕಮ್ಮಿ ಇದ್ದಾಳೆ ಅಷ್ಟೇ, ಒಂದು 50 ಗ್ರಾಮ್ ಅಷ್ಟು ಕಮ್ಮಿ ಇದ್ದಾಳೆ ಅಷ್ಟೇ. ಬೇಬಿ ಇವಾಗ ಯಾವ ತರ ಇದ್ದಾಳೆ ನೋಡಕ್ಕೆ? ಅವ್ರ ಅಪ್ಪನ ತರ? ಇಲ್ಲ 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 ಇಲ್ಲ, ಫೇಸ್ ರಿವೀಲ್ ಮಾಡಕ್ಕೂ ಮುಂಚೆನೆ ಹೇಳ್ಬಾರ್ದು ಅಲ್ವಾ, ಫೇಸ್ ರಿವೀಲ್ ಮಾಡಿದಾಗ ಹೇಳ್ತಾರೆ. ಅವ್ರ ಅಮ್ಮನ ತರ ಹಂಗಾದ್ರೆ? ನನ್ನ ತರನೇ ಇದ್ದಾಳೆ ನನ್ನ ಮಗಳು. ಬೇಬಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ? ಐ ಮೀನ್ ಅವ್ರದ್ದು ಬ್ಯೂಟಿ ಪ್ರಾಡಕ್ಟ್. ಬ್ಯೂಟಿ ಪ್ರಾಡಕ್ಟ್ಸ್ ಅಲ್ಲ, ಅವಳಿಗೆ ಏನ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಹೇಳ್ಕೊಂಡು ಒಂದು ವ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ. ಯಾಕಪ್ಪ ಅಂತ ಅಂದ್ರೆ ಅವಳಿಗೆ ಆಯಿಲೇ ಬೇರೆ ಹಚ್ತೀನಿ, ಸೋಪೇ ಬೇರೆ ಹಚ್ತೀನಿ, ಲೋಷನ್ ಮತ್ತೀಗ ಪೌಡರ್ ಮಾತ್ರ, ಕ್ರೀಮ್ ಮಾತ್ರ ಸೆಬಾಮೆಡ್ ಹಾಕ್ತಾ ಇದ್ದೀನಿ. ಬಟ್ ಅವಳಿಗೆ ಆಯಿಲ್ ಯಾವ್ದು ಹಾಕ್ತೀನಿ ಮತ್ತೀಗ ಸೋಪ್ ಯಾವ್ದು ಹಾಕ್ತೀನಿ ಅಂತೆಲ್ಲ ಇದೆ. ಅದ್ರದ್ದೇ ಒಂದು, ಅದೇ ತುಂಬಾ ಜನ ಕೇಳ್ತಿರ್ತೀರಲ್ಲ, ಅದನ್ನ ಡೈರೆಕ್ಟ್ ಆಗಿ ನಿಮ್ಗೆ ಯೂಸ್ ಮಾಡಿನೇ ಹಾಗೆ ತೋರಿಸ್ತೀನಿ ಏನೇನು ಪ್ರಾಡಕ್ಟ್ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಅವ್ಳು ಜಾಸ್ತಿ ಯೂಸ್ ಮಾಡಲ್ಲ, ಒಂದು 4-5 ಅಷ್ಟೇ ಯೂಸ್ ಮಾಡೋದು. ಬೇಬಿ ಅವ್ರ ಅಪ್ಪನ ಏನಂತ ಕರೀತಾರೆ? ಏನು ಈ ಕ್ವಶನ್ ಇರ್ಲೇ ಇಲ್ವಲ್ಲ? ಐತೆ ಬರ್ದಿದ್ದೀನಿ ಹಿಂದೆಗಡೆ. ಏನಂತ ಬೇಬಿ ಅವ್ರ ಅಪ್ಪಗೆ ಏನಂತ ಕರೀತಾರೆ? ಬೇಬಿ ಮಂತ್ಲಿ ಫೋಟೋಶೂಟ್ ಮಾಡ್ತೀರಾ? ಮಂತ್ಲಿ ಫೋಟೋಶೂಟು ನನಗೆ ಆ ಟೈಮಲ್ಲಿ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಎಲ್ಲ ಶೂಟಲ್ಲೇ ಮಾಡಿಸಿದ್ದೀನಿ. ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ನ್ಯೂ ಬೋರ್ನ್ ಶೂಟ್ಸ್ ಎಲ್ಲ ಫೇಸ್ ರಿವೀಲ್ ಆದಮೇಲೆ ಅಪ್ಲೋಡ್ ಮಾಡ್ತೀನಲ್ವಾ, ಆವಾಗ ನೋಡೋರಂತೆ ನೀವು. ನಾನು ಪದೇ ಪದೇ ಬಗ್ಗಿ ಯಾಕೆ ಎದೊಳ್ತಾ ಇದ್ದೀನಿ ಅಂತ ಅನ್ಕೋಬೇಡ್ರಿ. ಅವಳಲ್ಲಿ ಆಟ ಆಡ್ತಾವಳೆ, ಅವಳಿಗೆ ತೊಟ್ಲಲ್ಲಿ ಹಾಕಿ ತುಕ್ತಾ ಇದ್ದೀನಿ. ತೋರಿಸ್ಬಿಡ್ಲಿ ಇವಾಗಲೇ? ಬೇಡ ಕಣಪ್ಪ. ಅದು ಅಪ್ಪ ಅಪ್ಪ ಅಂತ ಇರೋದು, ಅದು ಅಳ್ತಾ ಇಲ್ಲ, ಆಮೇಲೆ ಅನ್ಕೊಂಡ್ಬಿಡ್ತೀರ ಅಳ್ತಾ ಇಲ್ಲ, ಆಟ ಆಡ್ತಾ ಇರೋದು ಅದು ಸೌಂಡು. ಅಪ್ಪ ಅಪ್ಪ ಅಂತ ಇರೋದು. ಓ ಅಪ್ಪ ಅಪ್ಪ ಅಂತ ಇರ್ತಾಳಲ್ಲಿ. ಸಾಂಗ್ ಹೇಳ್ತಾಳೆ. ಅಷ್ಟೇನಾ ಕ್ವಶನ್ಸ್ ಮುಗೀತಾ? ಕ್ವಶನ್ಸ್ ಮುಗೀತಾರಿ, ತೋರ್ಸ್ರಿ. ಅಷ್ಟೇ ನೋಡಮ್ಮ, ನಂಬದೆಲ್ಲ ಗುರು. ನನ್ನ ಮೇಲ್ಗಡೆ 2 ಕ್ವಶನ್ ಯಾಕೆ ಬಿಟ್ರಿ? ಮೇಲ್ಗಡೆ 2 ಕ್ವಶನ್. ರಾತ್ರಿ ಹೊತ್ತು ನಿದ್ದೆ ಮಾಡ್ತಾಳ? ನನ್ ಮಗಳು ರಾತ್ರಿ ಹೊತ್ತು ಮಲ್ಕೋತಾಳೆ, ಬೆಳಿಗ್ಗೆ ಹೊತ್ತು ಮಲ್ಕೋತಾಳೆ. ಎದ್ದಿದ್ರೆ ಎದ್ದೇ ಇರ್ತಾಳೆ, ಮಲ್ಗಿದ್ರೆ ಮಲ್ಗೆ ಇರ್ತಾಳೆ. ಎಲ್ಲ ಮಕ್ಕಳು ಮಲ್ಕೋತಾಳೆ. ಯಾರಪ್ಪ ಹೇಳಿದ್ದು? ಎಲ್ಲಾ ಮಕ್ಳು ಮಲ್ಕೊಂಡೇ ಇರ್ತಾವೆ ಅಂತ ಹೌದಾ? ಸ್ಮಾಲ್ ಕರೆಕ್ಷನ್. ನೀನ್ ಹಿಂದಿ, ಇಂಗ್ಲಿಷ್, ಕನ್ನಡ ಎಲ್ಲ ಸೇರ್ಸಿ ಮಾತಾಡ್ತೀಯ. ಹಾಸ್ಪಿಟಲ್ ನೇಮ್? ಹಾಸ್ಪಿಟಲ್ ನೇಮ್ ಕುಸುಮ ಹಾಸ್ಪಿಟಲ್. ಅಲ್ಲಿ ಡೆಲಿವರಿ ಕುಸುಮ ಹಾಸ್ಪಿಟಲ್ ಅಲ್ಲೇ ಡೆಲಿವರಿ ಆಗಿದ್ದು. ಮತ್ತೀಗ ರಿಪೀಟೆಡ್ ಕ್ವಶನ್ ಬಂದು ಮೇಯ್ನು ಇದು ಏನಪ್ಪ, ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರೋ ಅಥವಾ ಬೇಬಿ ಗೈನ್ ಆಗ್ಲಿಕ್ಕೆ ಏನಾದ್ರು ಕೊಡ್ತಿದ್ದೀರೋ ಅಂತ ಅಂದ್ಬಿಟ್ಟು. ಇವತ್ತಿನವರೆಗೂ ಬ್ರೆಸ್ಟ್ ಫೀಡಿಂಗ್ ಬಿಟ್ಟು ಬೇರೆ ಏನು ಇನ್ನ ಕೊಟ್ಟಿಲ್ಲ ಪಾಪುಗೆ, ಕೊಡೋದು ಇಲ್ಲ. 6 month ವರೆಗೂ ಏನು ಕೊಡಲ್ಲ ಅವಳಿಗೆ. ಯಾವುದೇ ಆಗಲಿ ಉಡ್ಬಡ್ಸ್ ಆಗ್ಬೋದು, ಇನ್ನೊಂದು ಮತ್ತೊಂದು ಅಂತ ಏನು ಆಗ್ತಾ ಇಲ್ಲ. ಆದ್ರೆ 15 ದಿನಕ್ಕೆ ಒಂದ್ಸಲಿ ಅವಳಿಗೆ 2 months ಆದಾಗಿಂದ ಬಜೆ ಮತ್ತೆ ಜಾಕಾಯಿ ಅಂತೆಲ್ಲ ಬರುತ್ತಲ್ಲ, ಅದನ್ನ ಮಾತ್ರ ಹಾಕ್ತಿವಿ. ಯಾಕಂದ್ರೆ ಅವಳು ಸ್ವಲ್ಪ ಮೋಷನ್ ಎಲ್ಲ ಕ್ಲಿಯರ್ ಆಗ್ಲಿ ಅಂತ ಅಂದ್ಬಿಟ್ಟು. ಪಾಪುಗೆ ಇನ್ನೇನು ಕೊಡ್ತಿಲ್ಲ. ಇನ್ನೇನಾದ್ರೂ ಕ್ವಶನ್ಸ್ ಇತ್ತು ಅಂದ್ರೆ ನನ್ನ ಬಗ್ಗೆನೂ ಒಂದಷ್ಟು ಕ್ವಶನ್ಸ್ ಕೇಳಿದ್ರಿ. ಸಾಕು ಸದ್ಯಕ್ಕೆ ಇಸ್ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಬೇಕಾದ್ರೆ ನನ್ನ ಬಗ್ಗೆ ಮತ್ತೆ ನಾನು ಹೇಳ್ತೀನಿ. ತುಂಬಾ ಜನದ ಕ್ವಶನ್ಸ್ಗಳಿದ್ದಾವೆ, ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಮತ್ತೆ ಪಾಪುದು ಫೇಸ್ ರಿವೀಲ್ ಆದ್ಮೇಲೆ ನಮ್ದು ಡೈಲಿ ರೊಟೀನ್ ತೋರಿಸ್ತೀನಿ. ಇನ್ನೇನು ಪ್ರಾಡಕ್ಟ್ಸ್ ಬಂದು ನಾನೇನು ಹಚ್ತೀನಿ, ಪಾಪು ಏನು ಹಚ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಅದು ಒಂದೇ ಸಲ ಒಂದು ಬ್ಲಾಗ್ ಮಾಡ್ತೀನಿ. ಇದರ ಬ್ಲಾಗ್ ಆಗಕ್ಕೂ ಮುಂಚೆನೆ ಫೇಸ್ ರಿವೀಲ್ ಆಗ್ಬೋದೇನೋ ಗೊತ್ತಿಲ್ಲ. ಡಾಕ್ಟರ್ ತುಂಬಾ ಜನ ನನ್ ಡಾಕ್ಟರ್ ಬಗ್ಗೆ ಕೇಳಿದ್ದೀರಾ, ಅಂದ್ರೆ ಸ್ವಲ್ಪ ಅವ್ರದ್ದೇನೋ ಪರ್ಸನಲ್ ಕ್ವಶನ್ಸ್ಗೋಸ್ಕರ ನಾನು ತೋರಿಸಿದ್ದು ಯಾವ್ದು ಹಾಸ್ಪಿಟಲ್, ಸ್ವಸ್ತಿನಾ? ನಾನ್ ತೋರಿಸಿದ್ದು ಶ್ರುತಿ ಮೇಡಮ್, ಸ್ವಸ್ತಿ ಹಾಸ್ಪಿಟಲ್ ಅಂತ ಅನ್ಸುತ್ತೆ. ಬೇಕಂತ ಅಂತಂದ್ರೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದೊಂದು ಕೇಳ್ಬೇಕು ಅಂತ ಅನ್ಕೊಂಡಿದ್ದೆ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇತ್ತು ಅಂತ ಅನ್ನೋದಿದ್ರೆ
ನಿಮ್ಗೆ ಏನಾದ್ರೂ ಕ್ವಶನ್ಸ್ ಇತ್ತು ಅನ್ನೋದಿತ್ತು ಅಂದ್ರೆ ಮೀನ್ಸ್ ಅದು ನಿಮ್ ಪರ್ಸನಲ್ ಕ್ವಶನ್ಸ್ ಆಗ್ಬೋದು ಅವ್ರ ಮತ್ತೆ ಇನ್ನು ಅಂದ್ರೆ ಇರುತ್ತಲ್ಲ ಆ ತರ ಕ್ವಶನ್ಸ್ಗಳಿತ್ತು ಅಂತ ಅಂದ್ರೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಅಕೌಂಟ್ ಗೊತ್ತಿದ್ರೆ ಮೆಸೇಜ್ ಮಾಡಿ, ನಾನು ಅದನ್ನೆಲ್ಲ ನೋಟ್ ಮಾಡ್ಕೊಂಡು ನಮ್ಮ ಡಾಕ್ಟರ್ ಇದ್ರಲ್ಲ ಶ್ರುತಿ ಮೇಡಮು ಅವ್ರ ಹತ್ರ ಬೇಕಾದ್ರೆ ನಾನು ವಿಡಿಯೋ ಮಾಡಿ ನಿಮ್ಗೆ ಏನು ಕ್ವಶನ್ಸ್ ಇತ್ತು ಅದಕ್ಕೆ ಆನ್ಸರ್ಸ್ ಸಿಗೋ ಥರ ನಾನು ಮಾಡ್ಕೊಂಡು ಕೊಡ್ತೀನಿ. ಅದೊಂದು ಬ್ಲಾಗ್ ಮಾಡ್ತೀನಿ ಬೇಕಿತ್ತು ಅಂತಂದರೆ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅಥವಾ ಮಗು ಬಗ್ಗೆ ಅವರು ಮಗು ಮಾಡ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಇದಾಗಿರುತ್ತಲ್ವ, ಸಮಥಿಂಗ್ ಕ್ವಶನ್ಸ್ ಏನಿದ್ರು ಕೂಡ ಕೇಳಿರಿ. ನಾನು ನಮ್ಮ ಡಾಕ್ಟರ್ ಹತ್ರ ಬೇಕಾದ್ರೆ ಒಂದು ಬ್ಲಾಗ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡಿಸ್ತೀನಿ. ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಕ್ವಶನ್ಸ್ ಅವ್ರು ಇನ್ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಖಂಡಿತ ನಾವು ಮಾಡ್ತೀವಿ ವ್ಲಾಗ್ಸ್ನ. ಇದೇ ಅದೇ ಅಂತ ಪರ್ಟಿಕ್ಯುಲರಾಗಿ ನನಗಂತೂ ಐಡಿಯಾಸ್ ಇಲ್ಲ. ಯಾವ ಥರ ವ್ಲಾಗ್ಸ್ ಬೇಕು ಅಂತ ಕೇಳಿದ್ರೆ ಖಂಡಿತ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಎಲ್ಲ ಸ್ಟಾರ್ಟಿಂಗಲ್ಲಿ ವೆಲ್ಕಮ್ ಬ್ಯಾಕ್ ಹೇಳಿದ್ರೆ ನಾನು ಯಾವಾಗಲೂ ಲಾಸ್ಟಲ್ಲೇ ಹೇಳೋದು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂತ ಅಂದ್ಬಿಟ್ಟು. ಹಾಗೆ ನಿಮಗೆ ಇನ್ನೂ ಹೊಸ ವೀಡಿಯೋಸ್ನ ನೋಡಬೇಕು, ವ್ಲಾಗ್ಸ್ನ ನೋಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾವು ಮಾಡುವಂಥ ಹೊಸ ವ್ಲಾಗ್ಸ್ನ ನೀವೇ ಮೊದಲಿಗೆ ನೋಡ್ಬೋದು. ಕ್ಲಿಕ್ ಮಾಡು ಮಗಳೇ, ಕ್ಲಿಕ್ ಮಾಡು. ಏನು ಇನ್ನೇನಾದ್ರೂ ಕ್ವಶನ್ಸ್ ಇತ್ತು ಅಂತ ಅಂದ್ರೆ ಕೇಳಿ, ಅದಕ್ಕೂ ಆನ್ಸರ್ ಮಾಡ್ತೀನಿ ಮಿಡಲ್ ಅಲ್ಲಿ. ಮೇಯ್ನ್ ನಾನು ಇದನ್ನೇ ಹೇಳ್ತಾ ಇರೋದು ನಿಮಗೆ, ಕ್ವಶನ್ಸ್ ಏನಾದರೂ ಪರ್ಸನಲ್ ಕ್ವಶನ್ಸ್ ಡಾಕ್ಟರ್ ಹತ್ರ ಕೇಳೋದಿದ್ರೆ ಅದನ್ನ ಖಂಡಿತ ನಾನು ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ, ಆರ್ ಯೂಟ್ಯೂಬಲ್ಲಿ ಬೇಕಾದ್ರೆ ಕಮೆಂಟ್ಸ್ ಮಾಡಿರಿ. ನಾನು ಕಮೆಂಟ್ಸ್ ಎಲ್ಲ ನೋಡ್ತೀನಲ್ವಾ, ಬೇಕಾದ್ರೆ ಆ ಕಮೆಂಟ್ಸ್ನು ಕೂಡ ನಾನು ನೋಟ್ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ. ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಲವ್ ಯು ಆಲ್. ಥ್ಯಾಂಕ್ ಯು ನೋಡ್ತಾ ಇರೋದಕ್ಕೆ. ಬಾಯ್ ಬಾಯ್. ನನ್ನ ಕಡೆಯಿಂದನೂ ಬಾಯ್ ಬಾಯ್. ಇನ್ನೊಂದು ನೆಕ್ಸ್ಟ್ ವ್ಲಾಗ್ ಅಲ್ಲ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಮೇ ಬಿ ರಿವೀಲ್ ಮಾಡ್ತೀನಿ. ಮೀಟ್ ಆಗೋಣ ಎಲ್ಲರೂ.